ಹಾಯ್ ನಮಸ್ಕಾರ, ನಾನು ದಿನೇಶ್ ಕುಮಾರ್, ಆರ್ಗ್ಯಾನಿಕ್ ಪ್ರಾಡಕ್ಟ್ ಎಂಟರ್ಪ್ರೈಸಸ್ ಪ್ರೊಪ್ರೈಟರ್. ನಾನಿವತ್ತು ನೋಡ್ತಾ ಇದ್ದೀವಿ ಸೋಲಾರ್ ಡ್ರೈಯರನ್ನು ಯಾವ ರೀತಿ ತಯಾರು ಮಾಡೋದು ಮತ್ತು ಅದರಿಂದ ಉಪಯೋಗಗಳೇನು. ಅಂದರೆ ರೈತರು ಬೆಳೆದಂಥ ಬೆಳೆಗಳನ್ನು, ಯಾವುದೇ ಬೆಳೆ ಆಗಿರಲಿ, ಅಡಿಕೆ, ತೆಂಗು ಅಥವಾ ಮೌಲ್ಯವರ್ಧನೆ ಮಾಡಬೇಕು ಅಂದಾಗ ಆ ಬೆಳೆಗಳನ್ನು ಸಂರಕ್ಷಿಸಿ ಇಡಬೇಕಾಗುತ್ತೆ. ಕೆಲವೊಂದು ಟೈಮು ಬಿಸಿಲಲ್ಲಿ ಸರಿಯಾಗಿ ಒಣಗಿಸೋಕ್ಕಾಗಲ್ಲ. ಇವಾಗ ಒಣ ಹಾಕ್ತೀವಿ, ಮಳೆ ಬರುತ್ತೆ, ಮಳೆಯಿಂದ ನೆಂದೋಗುತ್ತೆ. ನೋಡಿ, ಸೋಲಾರ್ ಡ್ರೈಯರಲ್ಲಿ ಮಳೆ ಬಿಸಿಲು ಎರಡನ್ನೂ ಸಂರಕ್ಷಣೆ ಮಾಡುತ್ತೆ. ಡೈರೆಕ್ಟಾಗಿ ಸೂರ್ಯನ ಬೆಳಕು ಆಹಾರ ಧಾನ್ಯಗಳ ಮೇಲೆ ಬೀಳದಿರೋ ಥರ ಡ್ರೈ ಆಗುತ್ತೆ. ಇದು 3 ಅಡಿ ಇಲ್ಲ 4 ಅಡಿ ಅಗಲ ತೊಗೋಬೇಕು. ಒಂದು ಕಡೆ ನೋಡಿ, ಇಲ್ಲಿ ಫುಲ್ ಫ್ಲಾಟ್ ಇದೆ. ಇಲ್ಲಿಂದ ಅರ್ಧ ಅಡಿ ಇಲ್ಲ 1.5 ಅಡಿ ಮ್ಯಾಕ್ಸಿಮಮ್, ಅಂದರೆ ಹೈಟು 1.5 ಫೀಟು ಹೈಟ್ ಮಾಡ್ಬೋದು. ಅಂದರೆ ಇದು ತುಂಬ ಚಿಕ್ಕದು ಮಾಡಿರೋದ್ರಿಂದ ನಾನು 1 ಅಡಿ ತೊಗೊಂಡಿದ್ದೀನಿ. ಅಂದರೆ 3/4 ಅಡಿ ಹೈಟ್ ಇದೆ. ಇಲ್ಲಿಂದ ಮತ್ತೆ ಇಲ್ಲಿ ಇದು ಬರಬೇಕು, ಒಂದು ಸ್ವಲ್ಪ ಡೌನ್ ಬರಬೇಕು, ಯಾಕೆಂದರೆ ನೀರು ಇದೆಲ್ಲ ಒಳಗೆ ಹೋಗ್ಬಾರ್ದು. ಇದು ಎಕ್ಸಿಸ್ಟ್ ಫ್ಯಾನು, ಅಂದರೆ ಒಳಗಡೆ ಇರೋಂಥ ಗಾಳಿ ಹೊರಗಡೆ ಹಾಕುತ್ತೆ. ಯಾವಾಗ ಇಲ್ಲಿ ಒಳಗಡೆ ಇರೋಂಥ ಐಟಮ್ಗಳಲ್ಲಿ ಇಲ್ಲಿ ನೋಡಿ, ಈ ಥರ ಓಪನ್ ಮಾಡಲಿಕ್ಕೆ ಇರುತ್ತೆ ಚಾನ್ಸ್. ಈಗ ಇದು ಓಪನ್ ಮಾಡಿದ್ದೀನಿ. ಇಲ್ಲಿ ಒಳಗಡೆ ಇರೋಂಥ ಐಟಮ್ಗಳು ಏನು ತೇವಾಂಶ ಹೊರಬರುತ್ತೆ, ಅದು ಈ ಎಕ್ಸಿಸ್ಟ್ ಫ್ಯಾನಲ್ಲಿ ಹೊರಗಡೆ ಹೋಗುತ್ತೆ. ತೇವಾಂಶ ಹೊರಗಡೆ ಹೋದಾಗ ನಮಗೆ ಬೆಳೆಗಳು ಅಥವಾ ಏನೇ ಒಂದು ಪರಿಕರಗಳು ಒಣಗಲಿಕ್ಕೆ ಈಸಿ ಆಗುತ್ತೆ. ಈ ರೀತಿ ಡೋರ್ ಥರ, ಅಂದರೆ ಇದೇ ಪರದೆನ ಕ್ಲೋಸ್ ಮಾಡಿದಾಗ ಇದು ಡೋರ್ ಆಗುತ್ತೆ. ಅಲ್ಲಿ ಅದಕ್ಕೆ ಏನಾದರೂ ವೆಯ್ಟನ್ನು ಇಟ್ಟಿದಾಗ ಫುಲ್ ಕ್ಲೋಸ್ ಆಗುತ್ತೆ. ಯಾವುದೇ ಥರ ಒಳಗಡೆ ಎಂಟ್ರಿ ಆಗಲ್ಲ. ಇಲ್ಲಿ ಸ್ವಲ್ಪ ನಾವು ಇಲ್ಲಿ ಗ್ಯಾಪ್ ಕೊಟ್ಕೊಂಡು ಕ್ಲೋಸ್ ಮಾಡ್ತೀವಿ. ಓಕೆ, 2 ಕಡೆ ಇಲ್ಲ 1 ಕಡೆ ಎಕ್ಸಾಸ್ಟ್ ಫ್ಯಾನ್ ಕೊಟ್ಟರು ಸಾಕು. 2 ಕಡೆ ಕೊಟ್ಟರೆ ಕೊಡ್ಬೋದು, ಅದು ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಮಾಡ್ಕೋಬೋದು. ಆ ಫ್ಯಾನು ಏನಂದರೆ ಸೋಲಾರ್ ಕಡೆಯಿಂದ ಫ್ಯಾನು ಓಡ್ತಾ ಇರುತ್ತೆ. ಏಕೆಂದರೆ ಬಿಸಿಲಿರೋ ಟೈಮಲ್ಲಿ ಮಾತ್ರ ಫ್ಯಾನ್ ಹೊರಗಡೆ ಹೋಗುತ್ತೆ. ಯಾಕೆಂದರೆ ರಾತ್ರಿ ಟೈಮ್ ಏನು ಬೇಕಾಗಲ್ಲ, ರಾತ್ರಿ ಟೈಮ್ ಬಿಸಿಲಿರಲ್ಲ. ಆದ್ದರಿಂದ ಅದು ಆಟೋಮೆಟಿಕ್ಕಾಗಿ ಬಿಸಿಲು ಕಡಿಮೆ ಆದ ತಕ್ಷಣ ಸೋಲಾರ್ ಫ್ಯಾನು ಅದಕ್ಕದೇ ನಿಂತೋಗುತ್ತೆ. ಇವಾಗ ನಾವು 4-5 ದಿವಸ ಬರದೇ ಹೋದ್ರೂ ನಮ್ಮ ಐಟಮ್ಗಳು ಒಳಗಡೆ ಸೇಫ್ಟಿಯಾಗಿರುತ್ತೆ. ಅದು ತುಂಬ ಇದರಲ್ಲಿ ಸಿಗೋಂಥ ಅಡ್ವಾಂಟೇಜ್. ನೆಕ್ಸ್ಟ್ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.